ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದನೇ ನಾನು ಒಂದು ಮಶ್ರೂಮ್ ಪಲಾವ್ ಮಾಡಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಅದು ನೆಕ್ಸ್ಟ್ ಇದು ಒಂದು ಇಂಟ್ರೊಡಕ್ಷನ್ ನಾನು ಮಾಡಿದ್ದಿಲ್ಲ ಬೆಳಗ್ಗೆ, ಸೊ ಅದಕ್ಕೆ ನೆಕ್ಸ್ಟ್ ಇಂಟ್ರೊಡಕ್ಷನ್ ಕೊಟ್ಟು ನಾನು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಯ್ಯು ಸ್ಕೂಲಿಗೆ ಹೋಗ್ತಾ ಇದ್ದಾನಲ್ಲ, ಸೊ ಅವನ ಬಗ್ಗೆ ಒಂದಿಷ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಹೇಗೆ ಅಡ್ಜಸ್ಟ್ ಆಗಿದ್ದಾನ ಇಲ್ವಾ, ಹೇಗಿದ್ದಾನೆ, ಹೆಂಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾರ ಹೆಂಗೆ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಸೊ ತುಂಬ ಡಿಸ್ಟರ್ಬ್ ಮಾಡಿ ಮಯ್ಯು ಬಗ್ಗೆ ಹೇಳಬೇಕು ಅಂತ ಅಂದರೆ ಅಫ್ಕೋರ್ಸ್ ಅವನು ಡೈಲಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಒಂದು ದಿನನೂ ಮಿಸ್ ಮಾಡಿಲ್ಲ ಫ್ರೆಂಡ್ಸ್, ಒಂದು ದಿನನೂ ಮಿಸ್ ಮಾಡಿಲ್ಲ. ಆ್ಯಂಡ್ ನಾನು ಹೋಗಲ್ಲ ಅಂತಲೂ ಹೇಳಿಲ್ಲ. ಮೇನ್ ಥಿಂಗಾಗಿ ಒಂದು ದಿನನೂ ಹತ್ತಿಲ್ಲ. ಆ್ಯಕ್ಚುಲಿ ಇವತ್ತಿಗೆ ಮೇ ಬಿ 11 ಡೇಸ್ ಆಯಿತು. 11 ಡೇಸ್ ಇವತ್ತಿಗೆ. ಜೂನ್ 1 ಸ್ಟಾರ್ಟ್ ಆಗಿದ್ದು. ಸೊ ಇವತ್ತು 11 ಅಲ್ವಾ, 11 ಡೇಸ್ ಆದ್ರೂ ಒಂದು ದಿವಸನೂ ಹತ್ತಿಲ್ಲ. ನಿಜವಾಗ್ಲೂ ಎಷ್ಟು ಪ್ರೌಡ್ ಆಗ್ತಿದೆ ಅಂತಂದರೆ ಅವನ ಮೇಲೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹುಟ್ಟಿದರೆ ಈ ಥರ ಒಂದು ಮಕ್ಕಳು ಹುಟ್ಟಬೇಕು ಅಂತಂದೇಳಿ ಅನಿಸುತ್ತೆ. ಸೊ ನಿಜವಾಗ್ಲೂ ನಾನು ನೋಡಿರೋ ಪ್ರಕಾರ ಆ್ಯಕ್ಚುಲಿ ನಾವು ಎಲ್ಲ ಹತ್ತಿದ್ದೀವಿ. ಸ್ಕೂಲಿಗೆ ಹೋಗ್ಬೇಕಾದ್ರೆ ತುಂಬಾ ಅಳ್ತಾ ಇದ್ವಿ ಅಂತ ಹೇಳ್ತಾರೆ ನಮ್ಮ ಮಮ್ಮಿ. ನಾನು ಅಳ್ತಿದ್ದೆ ಅಂತ, ನಮ್ಮ ತಮ್ಮ ಸ್ವಲ್ಪ ಪರವಾಗಿಲ್ಲ. ಸೊ ನಾನು ಅಳ್ತಿದ್ದೆ ಅಂತ ಹೇಳ್ತಾಯಿದ್ರು. ಬಟ್ ಇವನಿದಾನಲ್ಲ ಒಂದು ಸ್ವಲ್ಪನೂ ಹತ್ತಿಲ್ಲ. ಬಟ್ ಡೈಲಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್. ಏನು ಒಂದು ಸ್ವಲ್ಪನೂ ಕಿರಿಕಿಲ್ಲ. ತುಂಬಾ ಮೆಚೂರ್ಡ್ ಮೈಂಡ್ ಇದೆ. ಆ್ಯಂಡ್ ನಾನು ಹೆಂಗೆ ಹೇಳ್ತೀನೋ ಹಾಗೆ ಕೇಳ್ತಾನೆ ಅವನು. ನನ್ನ ಮಾತನ್ನ ಅವನು ಯಾವತ್ತೂ ಮಿಸ್ ಮಾಡಲ್ಲ, ದಾಟೋದೇ ಇಲ್ಲ. ನಾನು ಹೇಳಿದ್ದೀನಿ ಅಂತ ಅಂದಮೇಲೆ ಅದನ್ನು ಮಿಸ್ ಮಾಡೋದಿಲ್ಲ ಅವನು. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಏನೇ ಹೇಳಿದ್ರು ಅದನ್ನು ಮರೆಯೋದಿಲ್ಲ, ಅವ್ನು ಮಿಸ್ ಕೂಡ ಮಾಡೋದಿಲ್ಲ. ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ, ಅಷ್ಟೇ ವ್ಯಾಲ್ಯೂ ಕೊಟ್ಟು ಅವನು ಪೂರೈಸ್ತಾನೆ. ಸೊ ಅದು ಒಂದು ನನಗೆ ತುಂಬಾ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅವನಿಗೆ ಜಾಸ್ತಿ ಅಂದರೆ ಅವನ ಮೇಲೆ ನನಗೆ ತುಂಬ ಪ್ರೀತಿ ಇದೆ. ಯಾಕಂದರೆ ನನಗೆ ಅಮ್ಮ ಅಂತಂದೇಳಿ ಸ್ನಾನ ಕೊಟ್ಟಿರೋಂಥ ಒಂದು ಮಗು, ಪುಟ್ಟ ಮಗು ನನ್ನ ಮಗ ಅವನು. ಸೊ ಅದಕ್ಕೆ ಅವನಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾರಿಗೆ ತಾನೇ ತಾಯಿ ಎಲ್ಲರೂ ಹೇಳ್ತಾರೆ ಅಮ್ಮನೇ ಜಾಸ್ತಿ ಇಷ್ಟಪಡ್ತೀರ ನೀವು, ಮಯುನ ಇಷ್ಟಪಡೋದಿಲ್ಲ ಅಂತಂದೇಳಿ. ಖಂಡಿತವಾಗ್ಲೂ ನಾನು ತುಂಬಾ ಇಷ್ಟಪಡ್ತೀನಿ. ಮಗ ಅಂದರೆ ತಾಯಿಗೆ ಒಂಥರ ಹೆಮ್ಮೆ ಇದ್ದಂಗೆ ಅಲ್ವಾ. ಸೊ ನಾನು ತೋರಿಸ್ಕೊಳ್ಳಲ್ಲ ಅದನ್ನು, ನಿಜವಾಗ್ಲೂ ನಾನು ಅವನ ಹತ್ರ ತೋರಿಸ್ಕೊಳ್ಳಲ್ಲ. ಯಾವಾಗಾದರೂ ಒಂದ್ಸರಿ ಅಷ್ಟೇ ಪ್ರೀತಿ ಮಾಡ್ತೀನಿ. ಅದು ಜಾಸ್ತಿ ನನಗೆ ಪ್ರೀತಿ ಬಂದಾಗ ಅವನಿಗೇನೋ ಒಂಥರ ಪ್ರೀತಿ ಮಾಡಬೇಕು, ತುಂಬ ನನಗೆ ಅವನನ್ನ ಮುದ್ದಾಡಬೇಕು ಅಂತ ಅಂದಾಗ ಮಾತ್ರ ನಾನು ಅಷ್ಟೇ ಪ್ರೀತಿ ಮಾಡೋದು. ಬಟ್ ಅದು ಬಿಟ್ಟರೆ ಮತ್ತೆ ನಾನು ಅವನ ಹತ್ರ ಪ್ರೀತಿ ತೋರಿಸ್ಕೊಳ್ಳೋಕೆ ಹೋಗಲ್ಲ. ಜಾಸ್ತಿ ಅವನಿಗೆ ಒಪ್ಸೋದು ಇಲ್ಲ. ಎಷ್ಟು ಸ್ಟ್ರಿಕ್ಟಾಗೇ ಇರ್ತೀನಿ. ಸ್ಟ್ರಿಕ್ಟ್ ಮಾಮ್ ಅಂತ ಆ್ಯಕ್ಚುಲಿ ತಂದೆ ಸ್ಟ್ರಿಕ್ಟ್ ಆಗಿರಬೇಕು, ಇಲ್ಲಾಂದರೆ ತಾಯಿ ಸ್ಟ್ರಿಕ್ಟ್ ಆಗಿರಬೇಕು. ಇಬ್ಬರು ಸ್ಟ್ರಿಕ್ಟ್ ಆಗಿಲ್ಲ ಅಂದರೆ ಗಂಡು ಮಕ್ಕಳಿಗೆ ತುಂಬಾ 2 ಕೊಂಬು ಬಂದುಬಿಡುತ್ತೆ. ದೊಡ್ಡವ್ರು ಆಗ್ತಾ ತುಂಬಾ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅದಕ್ಕೆ ಇಬ್ಬರಲ್ಲೊಬ್ಬರು ಸ್ಟ್ರಿಕ್ಟ್ ಆಗಿರಬೇಕು. ಅವ್ರ ಪಪ್ಪ ಸ್ವಲ್ಪ ಒಪ್ಪಿಸ್ತಾರೆ, ಇಬ್ಬರಿಗೂ ಜಾಸ್ತಿ ಸ್ಟ್ರಿಕ್ಟ್ ಮಾಡಲ್ಲ. ಸೊ ಅದಕ್ಕೆ ಇಬ್ಬರಿಗೂ ನಾನೇ ಸ್ಟ್ರಿಕ್ಟ್ ಮಾಡೋದು. ಅವಳಿಗೂ ಸ್ವಲ್ಪ ಜಾಸ್ತಿ ಸ್ಟ್ರಿಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅವ್ರು ಬಗ್ಗಲ್ಲ ಅದು. ಬಟ್ ಇವನು ಇದ್ದಾನಲ್ಲ, ಅವಳು ಸಿಕ್ಕೋಳು ಇನ್ನು ನೆಕ್ಸ್ಟು ಅವಳಿಗೆ ಅರ್ಥ ಆಗ್ತದಲ್ಲ ಎಲ್ಲನೂ. ಆವಾಗ ಖಂಡಿತವಾಗ್ಲೂ ಅವಳು ಕಲಿತಾಳೆ ಅಂತ ನನಗೆ ನಂಬಿಕೆ ಇದೆ. ಸೊ ಇವನು ಇದ್ದಾನಲ್ಲ ತುಂಬಾ ಮೆಚೂರ್ಡ್ ಆಗಿದ್ದಾನೆ. ಡೈಲಿ ಸ್ಕೂಲಿಗೆ ಹೋಗ್ತಾನೆ. ನೋಡಿ, ಇವಾಗ ಸ್ಕೂಲಿಂದ ಬಂದಿದ ತಕ್ಷಣವೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಯೂನಿಫಾರ್ಮ್ ಚೇಂಜ್ ಮಾಡಿ, ಸೊ ಮುಖ ತೊಳ್ಕೊಂಡು, ಕೈಕಾಲು ಮುಖ ತೊಳ್ಕೊಂಡು ಏನಾದರೂ ಬೇಕು ಅಂತಂದರೆ ಸ್ನ್ಯಾಕ್ಸ್ ತಿಂತಾನೆ. ಯಾಕಂದರೆ ನಾನು ಬಾಕ್ಸಲ್ಲಿ 11:30 ಇಲ್ಲಿಂದ 9:30ಗೆ ಹೋಗಿರ್ತಾನೆ. 9 ಗಂಟೆ ಹಂಗೆ ಇಲ್ಲಿ ತಿಂದಿರ್ತಾನೆ, ಟಿಫನ್ ತಿಂದಿರ್ತಾನಲ್ಲ. ಸೊ ಅಲ್ಲಿ ಮತ್ತೆ ಸ್ಕೂಲಲ್ಲಿ ಬಾಕ್ಸ್ ಕಳಿಸಿರ್ತೀನಲ್ಲ, ಅದನ್ನು ಸ್ವಲ್ಪ 11:30ಗೆ ತಿನ್ನಿಸ್ತಾರೆ ಅಂತ ಅನಿಸುತ್ತೆ. ಸೊ ಅವಾಗ ತಿನ್ನಿಸಿದಾಗೆ 1 o'clock ಬಂದಾಗೆ ಅವನಿಗೆ ಹೊಟ್ಟೆ ಹಶ್ವಾಗಿರಲ್ಲ, ನಿದ್ದೆ ತುಂಬ ಇರುತ್ತೆ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿರ್ತಾನಲ್ಲ. ಸೊ ಅದಕ್ಕೆ ಬೆಳಗ್ಗೆ ಫುಲ್ ನಿದ್ದೆ ಆಗಿರಲ್ಲ ಅಂತಂದೇಳಿ ಅವನಿಗೆ ಮುಂಚೆಯಿಂದನೂ ಅಷ್ಟೇ ಬೆಳಗ್ಗೆ ಮಲ್ಕೊಳ್ಳೋ ಅಂಥ ರೂಢಿ ಜಾಸ್ತಿ ಇತ್ತು. ತಿಂದ ತಕ್ಷಣವೇ ಮಲ್ಕೊಂಡ್ಬಿಡ್ತಿದ್ರು ಇಬ್ಬರು. ಬಟ್ ಇವಳೊಬ್ಬಳೇ ಇವಾಗ ಮಲ್ಕೊಳ್ಳೋದು. ಅವ್ನು ಸ್ಕೂಲಿಗೆ ಹೋಗ್ತಾನಲ್ಲ, ಸ್ಕೂಲಿಂದ ಬಂದಿದ್ದ ತಕ್ಷಣ ಅವನು 1 ಗಂಟೆಗೆ ಬರ್ತಾನೆ. 1 ಗಂಟೆ ಬಂದಿದ್ದ ತಕ್ಷಣ ಮಲ್ಕೊಂಡ್ಬಿಡ್ತಾನೆ ಅವನು. ಏನಾದರೂ ಒಂದು ಸ್ವಲ್ಪ ಕುತ್ಕೊಂಡು ಮಾಡಿ, ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸು ಮತ್ತು ನೀರು ಕುಡಿದು ಫುಲ್ ಬಾಟಲೆಲ್ಲ ಖಾಲಿ ಮಾಡಿ, ಬಾಟಲ್ ಮಾತ್ರ ಖಾಲಿ ಮಾಡಲಿಲ್ಲಂಗೆ ಮನ್ಸೋದೇ ಇಲ್ಲ. ನಾನು ತುಂಬಾ ನೀರು ಚೆನ್ನಾಗಿ ಕುಡಿಸ್ತೀನಿ. ಸೊ ಮಕ್ಕಳಿಗೆ ತುಂಬ ಚೆನ್ನಾಗಿ ನೀರು ಕುಡಿಸ್ಬೇಕು. ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಿರೋ ಗೊತ್ತಿಲ್ಲ, ನೀರು ಮಾತ್ರ ತುಂಬಾ ಚೆನ್ನಾಗಿ ಕುಡಿಸ್ಬೇಕು. ಸೊ ತುಂಬಾ ಇಂಪಾರ್ಟೆಂಟ್ ಅದು. ಸೊ ನೀರನ್ನ ಖಾಲಿ ಮಾಡಿ ವಾಟರ್ ಬಾಟ್ಲ್ ಫುಲ್ ಖಾಲಿ ಆದಮೇಲೆ ಮತ್ತೆ
ಅಕಸ್ಮಾತ್ ಸ್ಕೂಲಲ್ಲೇ ಖಾಲಿ ಮಾಡ್ಕೊಂಡು ಬಂದಿದ್ದರೆ ಮತ್ತೆ ಮನೇಲಿ ಒಂದು ಗ್ಲಾಸ್ ಫುಲ್ ನೀರು ಕುಡಿಲಿಕ್ಕೆ ಕೊಡ್ತೀನಿ. ಅದನ್ನು ಖಾಲಿ ಮಾಡಿದ ತಕ್ಷಣ ಸ್ವಲ್ಪ ವಾಕ್ ಮಾಡಿ ಡ್ರೈ ಫ್ರೂಟ್ಸ್ ಏನಾದರೂ ತಿಂದು ಫ್ಲ್ಯಾಟ್ ಮಲ್ಕೊಂಡ್ಬಿಡ್ತಾನೆ ಅವನು. ಸೊ ಇಲ್ಲೇ ಮಲ್ಕೊಂಡ್ಬಿಡ್ತಾನೆ, ಟಿ ವಿ ನೋಡ್ಕೊತಾನೆ ಇಲ್ಲೇ ಮಲ್ಕೊಂಡ್ಬಿಡ್ತಾನೆ ಅವನು. ಸೊ ನಾನು ಸ್ವಲ್ಪ ಹೊತ್ತು ಅಡುಗೆ ಮಾಡಿರ್ತೀನಿ, ಇಲ್ಲ ಅಂದರೆ ಆಮೇಲೆ ಅವ್ನು ಬಂದಮೇಲೆ ಮಾಡ್ತೀನಿ. ಮಾಡಿಕೊಂಡು ಅಮ್ಮಗೆ ಊಟ ಮಾಡಿಸಿ ನಾನು ಮಧ್ಯಾಹ್ನ ಸ್ವಲ್ಪ ಊಟ ಕಡಿಮೆ ಮಾಡಿದ್ದೀನಿ. ನಾನು ಮಧ್ಯಾಹ್ನ ಊಟ ಮಾಡಲ್ಲ, ಇವತ್ತು ಸ್ಕಿಪ್ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿ. ಯಾಕಂದರೆ ಬೆಳಗ್ಗೆ ಟೈಮ್ ರೈಸ್ ತಿಂದಿರ್ತೀನಲ್ಲ, ಮಧ್ಯಾಹ್ನ ನನಗೆ ಅಷ್ಟು ಹೊಟ್ಟೆ ಹಶ್ವಾಗಿರಲ್ಲ ಅಂತಂದೇಳಿ ಸೊ ಇವಾಗ ಮಧ್ಯಾಹ್ನ ಊಟ ಮಾಡಿಲ್ಲ. ನಾನು ಅಮ್ಮಗೆ ಊಟ ಮಾಡಿಸಿ ಇವಾಗ ಕುತ್ಕೊಂಡಿದ್ದೀನಿ. ಸೊ ಇವಾಗ ಇಂಟ್ರೊಡಕ್ಷನ್ ಕೊಡೋಣ ಅಂತಂದೇಳಿ ನಾನು ಮಾಡ್ತಾಯಿದ್ದೆ. ಆ್ಯಂಡ್ ಮಯು ಬಗ್ಗೆ ಸ್ವಲ್ಪ ತುಂಬ ಜನ ಕೇಳ್ತಾಯಿದ್ರಿ ಇನ್ಸ್ಟಾದಲ್ಲೆಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಫೀಡ್ಬ್ಯಾಕ್ ಶೇರ್ ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ. ಸೊ ಅವನಿಗೆ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ. ಕ್ಲಾಸ್ ಸ್ಟಾರ್ಟ್ ಆಗಬೇಕು ಅಂದರೆ ಅವ್ರ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಕ್ಷರಾಭ್ಯಾಸ ಮಾಡಿಸಿದ ಮೇಲೇ ಅವರು ರೈಟಿಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿದರು. ಸೊ ಅದಕ್ಕೆ ನಾಳೆ ಫ್ರೈಡೇ ಅಲ್ವಾ, ನಾಳೆ ಅವ್ರಿಗೆ ಅಕ್ಷರಾಭ್ಯಾಸ ಇದೆ ಸ್ಕೂಲಲ್ಲಿ ವಿತ್ ಪೇರೆಂಟ್ಸ್. ಅವರು ಕರ್ಕೊಂಡು ಹೋಗಬೇಕು. ಸೊ ನಾವು ಕೂಡ ಅವನ ಜೊತೆ ಹೋಗಬೇಕು. ಏನೋ ಒಂಥರ ಅದು ಅವನಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅಮ್ಮ ನೀನು ಬರ್ತೀಯಾ ನೀನು ಸಾರಿ ನನ್ನ ಫೋನ್ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಆಯಿತು. ಸೊ ಜಸ್ಟ್ ಮ್ಯಾನೇಜ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಹೇಳ್ತಾ ಅಕ್ಷರಾಭ್ಯಾಸಕ್ಕೆ ವಿತ್ ಪೇರೆಂಟ್ಸ್ ಜೊತೆಗೆ ಹೋಗಬೇಕು ಅಂತ ಹೇಳಿದರು. ಸೊ ಅವನು ಕೇಳ್ತಾ ಇದ್ದ ಬರ್ತೀರಾ ನೀವು ಅಂತಂದೇಳಿ. ಹೂನಪ್ಪಜ್ಜಿ ಬರ್ತೀನಿ. ನಾಳೆ ಬೆಳಗ್ಗೆ 9:45 ಏನೋ ಇದೆ, 9:45 ಹೋಗಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಮೇ ಬಿ ಮಧ್ಯಾಹ್ನ ಆಗುತ್ತೆ, 1 o'clock ಆಗುತ್ತೆ ಅನಿಸುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಸೊ ನಾಳೆನೂ ಕೂಡ ಬ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಸ್ಕೂಲಲ್ಲಿ ಟೀಚರ್ಸು ಮತ್ತು ಪ್ರಿನ್ಸಿಪಲ್ ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ ಅವನು. ಇವತ್ತು ಹೇಳ್ತಾ ಇದ್ದ ಅಮ್ಮ ಆ್ಯಕ್ಚುಲಿ ಮೊನ್ನೆನೋ ಹೇಳಿದ್ದೆ, ಮೊನ್ನೆ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಅವರು ಮ್ಯಾಮಿಗೆ ನಾನು ಕೇಳಿದೆ ಹೇಗಿರ್ತಾನೆ ಮಯು ವಸಿಷ್ಠ ಅನ್ನೋದೇ ಜಾಸ್ತಿ ಇವನಿಗೆ ಕರೆಯೋದು. ಅವ್ರ ಮ್ಯಾಮ್ ಎಲ್ಲ ವಸಿಷ್ಠ ಅಂತಲೇ ಕರೀತಾರೆ, ಹೇಗಿರ್ತಾರೆ ಅಂತ ನಾನು ಕೇಳಿದೆ. ಸೊ ಮ್ಯಾಮ್ ಹಂಗೇನಿಲ್ಲ, ತುಂಬ ಚೆನ್ನಾಗಿರ್ತಾರೆ. ಟೀಚರ್ಸ್ ಜೊತೆಗೆಲ್ಲ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ಮಾತಾಡ್ತಾರೆ, ನಾಟಿ ಅಂತಂದೇಳಿ ಹೇಳ್ತಾಯಿದ್ರು. ಸೊ ನನಗೆ ತುಂಬ ಖುಷಿ ಆಯಿತು. ಸೊ ಅಷ್ಟೇ ಅಲ್ವಾ ಬೇಕಾಗಿರೋದು, ಓದ್ತಾರೋ ಮಾತಾಡಬೇಕು ಮತ್ತು ಅವರಿಗೆ ರೆಸ್ಪಾನ್ಸ್ ಮಾಡಬೇಕು. ಮೊದಲು ಟೀಚರ್ ಜೊತೆ ಚೆನ್ನಾಗಿದ್ರೆ ಅಂದರೆ ಮುಂದೆ ಅವರಿಗೆ ಫಿಯರ್ ಅಂತ ಇರಲ್ಲ. ಏನೇ ಒಂದು ಹೇಳಬೇಕಂದ್ರೂ ಸ್ಟೇಜ್ ಫಿಯರ್ ಇರಲ್ಲ. ಆಮೇಲೆ ಬೇರೆಯವ್ರ ಜೊತೆ ಮಾತಾಡೋದು ಕೂಡ ತುಂಬಾ ಒಳ್ಳೆಯದು ಇವಾಗಲಿಂದನೇ ಕಲಿತಾ ಇದ್ದರೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು ಅವ್ರು ಆ ಥರ ಹೇಳಿದಾಗೆ. ಸೊ ಅದಕ್ಕೆ ಅದನ್ನೆಲ್ಲ ಹೇಳಿ ಆಮೇಲೆ ನಾನು ಡೈಲಿ ಕೇಳ್ತೀನಿ ಏನೇನೆಲ್ಲ ಮಾಡಿದರು, ಏನು ಹೇಳಿದರು, ಮ್ಯಾಮ್ ಏನಂದರು, ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಅಂತ ಎಲ್ಲನೂ ಕೇಳ್ತೀನಿ. ಅವನ್ನೆಲ್ಲನೂ ಅಪ್ಡೇಟ್ ಮಾಡ್ತಾನೆ. ಬಟ್ ನಾನು ನೋಡಿದಂಗೆ ಮಕ್ಕಳು ಎಷ್ಟು ಅಳ್ತಾರೆ ಗೊತ್ತಾ ಫ್ರೆಂಡ್ಸ್. ನಾನು ಹೋಗಿ ಕರ್ಕೊಂಡು ಬರೋದು ಒಂದೊಂದು ಸರಿ ಬಿಟ್ಟು ಬರೋದು ಮಾಡ್ತೀನಲ್ಲ. ಸೊ ಎಷ್ಟು ಜನ ಅಳ್ತಾರೆ, ಅದರಲ್ಲೂ LKG UKG ಮಕ್ಕಳು ಅಂದರೆ ನರ್ಸರಿಗಿಂತ ಅವರು ದೊಡ್ಡವರು, ಆಲ್ರೆಡಿ ಅವರು 1 ವರ್ಷ ಓದಿರ್ತಾರೆ. ಬಟ್ ಅವರೆಲ್ಲ ಎಷ್ಟು ಅಳ್ತಿರ್ತಾರೆ, ಹಾಂದಿದ್ದ ಬಾಯಿ ಮುಚ್ಚೋದೇ ಇಲ್ಲ. ನಮ್ಮ ಮಯು ಒಂದು ದಿವಸನೂ ಅಳ್ತಿಲ್ಲ ನಿಜವಾಗ್ಲೂ. ತುಂಬ ಅದು ಮಾತ್ರ ಮೆಮೊರೇಬಲ್. ಇದನ್ನು ಬರೆದಿಟ್ಕೋಬೇಕನ್ಸುತ್ತೆ. ನಾನು ಯಾವಾಗಾದರೂ ನಾನು ಇರೋವರೆಗೂ ಅದನ್ನು ನಾನು ನೆನ್ಪು ಮಾಡ್ಕೊತಿರ್ತೀನಿ, ಅವನಿಗೆ ಹೇಳ್ತಾ ಇರ್ತೀನಿ ದೊಡ್ಡವರಾದಮೇಲೆ. ಸೊ ನಿಜವಾಗ್ಲೂ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಅವನು ಒಂದು ದಿವಸನೂ ಹತ್ತಿಲ್ಲ, ಇನ್ನೂ ಆದರೂ ಅಳಲ್ಲ ಅವನು. ಈವನ್ ಅವನು ಸ್ಕೂಲಿಗೆ ಹೋಗಲ್ಲ ಅಂತಲೂ ಹೇಳಿಲ್ಲ. ಅಮ್ಮ ನಂದು ನಾಳೆ ಸ್ಕೂಲ್ ಇದೆ, ನಾನು ಹೋಗಬೇಕು, ನನ್ನ ನಾಳೆ ಸ್ಕೂಲ್ ಇದೆ, ನಾನು ಹೋಗ್ಬೇಕಮ್ಮ ಅಂತ ಹೇಳ್ತಾನೆ ಅವನು. ಹೂನಪ್ಪಜ್ಜಿ ಬೇಗ ರೆಡಿ ಮಾಡ್ತೀನಿ, ತಿಂಡಿ ಮಾಡ್ತೀನಿ, ನೀನು ಸ್ನಾನ ಮಾಡು ಅಂತಂದೇಳಿ ಅಂತಂದೇಳಿ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲನೂ ಚೆನ್ನಾಗಿ ಮಾಡ್ತಾನೆ. ಸೊ ಮೇ ಬಿ ಗಾಡ್ ಗಿಫ್ಟ್ ಅಂತ ಅನಿಸುತ್ತೆ. ನಾವು ಹೆಂಗೆ ಕಲಿಸ್ತೀವೋ ಹಂಗೆ ಬರೋದು. ಆ್ಯಕ್ಚುಲಿ ಮನೆಯಲ್ಲಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಅದು ಖಂಡಿತವಾಗ್ಲೂ ತಪ್ಪಲ್ಲ. ನೀವು ಅಷ್ಟೇ ಮಕ್ಕಳನ್ನ ಹೊಡಿಬಾರ್ದು, ಬೈಬಾರ್ದು, ಅವರಿಗೆ ಹಿಂಸೆ ಕೊಡಬಾರ್ದು, ಅದು ಓಕೆ. ಬಟ್ ಜಾಸ್ತಿ ಫ್ರಸ್ಟ್ರೇಷನ್ ಹಾಕಬೇಡಿ. ಬಟ್ ಜಸ್ಟ್ ನಿಮ್ಮ ಮಾತನ್ನು ನಿಮ್ಮ ಮಕ್ಕಳು ಕೇಳೋ ಥರ ಬೆಳೆಸಿ ಅಷ್ಟೇ ನಾನು ಹೇಳೋದು, ಇನ್ನೇನು ಅಲ್ಲ. ನಿಮ್ಮ ಮಾತನ್ನು ಕೇಳಬೇಕು, ಬೇರೆ ರೆಸ್ಪೆಕ್ಟು ಕೊಡಬೇಕು, ಮಾತಾಡೋದು ಕೂಡ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಕಲಿಸಿ ಅಷ್ಟೇ. ಮುಂದೆ ಅವರು ಜೀವಂತವಾಗಿರೋವರೆಗೂ
ಅವ್ರು ಎಷ್ಟೇ ದೊಡ್ಡವರಾದ್ರೂ ಅದನ್ನೇ ಅವರು ಫಾಲೋ ಮಾಡ್ಕೊತ ಹೋಗ್ತಾರೆ. ಸೊ ಅದನ್ನೇ ನಾನು ಕೂಡ ಫಾಲೋ ಮಾಡ್ತಾ ಇರೋದು. ಸೊ ನೀವು ಕೂಡ ಅದೇ ಥರನೇ ಟ್ರಿಕ್ ಯೂಸ್ ಮಾಡಿ ನೋಡಿ. ಬೇಕಿದ್ರೆ ಫಸ್ಟಿಂದನೇ ನೀವು ಇವಾಗಿಂದನೇ ಪ್ಲ್ಯಾನ್ ಮಾಡಿದ್ರಿ ಅಂದರೆ ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ, ಓ ಈ ಥರ ಹೇಳಿದ್ದು ಕರೆಕ್ಟು ಅಂತ ಹೇಳಿ ನೀವೇ ಹೇಳ್ತೀರಾ. ಸೊ ನಿಜವಾಗ್ಲೂ ಈಗ ರಿಚ್ ಪೀಪಲ್ಸ್ ಇರ್ತಾರಲ್ಲ ಅವರೆಲ್ಲ ಹೊಡಿಯೋದಿಲ್ಲ. ಮೇ ಬಿ ರಿಚ್ ಪೀಪಲ್ ಅನ್ನೋಕ್ಕಿಂತ ತುಂಬ ಜನ ನಾನು ನೋಡಿರೋ ಪ್ರಕಾರ ಮಕ್ಳಿಗೆ ಹೊಡಿಬಾರ್ದು, ಮಕ್ಳಿಗೆ ಬೈಬಾರ್ದು, ಅವ್ರು ಏನು ಮಾಡ್ತಾರೋ ಹಂಗೆ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಅದು ಬಿಗ್ ನೋ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಈಗ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗಿತೆ ಅನ್ನೋ ಒಂದು ಮಾತಿದೆ, ಬಟ್ ಅದು ತುಂಬಾ ಸತ್ಯ. ಸೊ ನಾವು ಚಿಕ್ಕದಿದ್ದಾಗಿಂದನೇ ಬಗ್ಗಿಸ್ಬೇಕು, ಆಮೇಲೆ ಅದು ಮರ ಆದಮೇಲೆ ಅದೇ ಥರನೇ ಸ್ಟ್ರೇಟಾಗಿ ಬೆಳೆಯುತ್ತೆ, ಬಗ್ಗಲ್ಲ ಅಲ್ವಾ. ಸೊ ಇವಾಗಲಿಂದನೇ ಬಗ್ಗಿಸ್ಬೇಕು ಅಂತ ಅದು ಕರೆಕ್ಟ್ ಇದೆ ಮಾತದು. ಸೊ ಅದಕ್ಕೆ ಇವಾಗಲಿಂದನೇ ನೀಟಾಗಿ ಸ್ಟ್ರಿಕ್ಟಾಗಿ ನಮ್ಮ ಮಕ್ಕಳನ್ನ ನಾವು ಬೆಳೆಸಿದ್ರೆ ಸೊ ನಾಳೆ ನಮಗೊಂದು ಹೆಸರು, ಅಥವಾ ಅವರಿಗೆ ಒಂದು ಹೆಸರು, ಅವ್ರು ಏನೇ ಒಂದು ಮಾಡೋಕ್ಕೋದ್ರೂ ಅವರಿಗೆ ಒಂದು ಬೇರೆಯವರು ರೆಸ್ಪೆಕ್ಟ್ ಕೊಡ್ತಾರೆ, ಅವರು ಕೂಡ ರೆಸ್ಪೆಕ್ಟ್ ಕೊಟ್ಟು ಬೇರೆಯವ್ರ ಹತ್ರನೂ ಮಾತಾಡ್ತಾರೆ ಅಂತ ನನ್ನ ಅನಿಸಿಕೆ. ಓಕೆನಾ. ಸೊ ಇವಾಗ ಅಮ್ಮದು ಸ್ವಲ್ಪ ಕೆಲಸ ಇದೆ, ಅಮ್ಮು ವಾಶ್ರೂಮ್ ಮಾಡ್ಕೊಂಡಿದ್ದಾಳೆ, ಹೋಗ್ಬೇಕು. ಓಕೆನಾ. ಬಾಯ್ ಹೇಳು. ಇನ್ನು ಆ ರೆಸಿಪಿನ ನೀವು ಟ್ರೈ ಮಾಡಿ, ಮಶ್ರೂಮ್ ಪಲಾವ್ನ ಬೆಳಗ್ಗೆ ಮಾಡಿರುವಂಥದ್ದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಾನು ಏನೇನು ರೆಸಿಪಿ ಮಾಡ್ತೀನಿ ಅಂತಂದೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು, ಬಟ್ ಬೇಗ ಅನ್ನ ಬೇಯಿಸ್ಕೊಂಡ್ರೆ ಚೆನ್ನಾಗಿ. ಆ್ಯಕ್ಚುಲಿ ಬಾಸ್ಮತಿ ಅಕ್ಕಿಯಲ್ಲಿ ಮಾಡಿದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ, ಬಟ್ ನಮ್ಮನೇಲಿ ಜಾಸ್ತಿ ಅದನ್ನು ಯೂಸ್ ಮಾಡಲ್ಲ. ಸೊ ನಾರ್ಮಲ್ ರೈಸಲ್ಲೇ ರೈಸಲ್ಲಿ ತೊಗೊಂಡಿರೋದು. ಸೊ ಒಂದು ಕುಕ್ಕರಲ್ಲಿ 2 ಸ್ಪೂನ್ ಎಣ್ಣೆ ಮತ್ತು ತುಪ್ಪನ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್ಸು, ಪಲಾವ್ ಎಲೆ ಮತ್ತು ಮೆಂತೆ, ಪುದೀನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಜಸ್ಟ್ ಒಂದು ಹಾಫ್ ಈರುಳ್ಳಿನ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಮತ್ತು ಟೊಮ್ಯಾಟೊನ 2 ಟೊಮ್ಯಾಟೊ ತೊಗೊಂಡು ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಮೆತ್ತಗಾಗೋ ಮಟ್ಟ ಬೇಯಿಸ್ಕೊಂಡು, ಸೊ ನಾನು ಬೇಗ ಮಾಡಬೇಕಿತ್ತಲ್ವ ತಿಂಡಿ, ಆಲ್ರೆಡಿ ಟೈಮ್ ಆಗ್ತಾಯಿತ್ತು. ಸೊ ಬೇಗನೆ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂತ ಮಾಡಿ. ಸೊ ನಾನು ಪನ್ನೀರ್ ಅಂತ ಹೇಳ್ತಿದ್ದೀನಿ ನೋಡಿ, ಮಶ್ರೂಮ್ನ ನಾನು ನೀಟಾಗಿ ತೊಳ್ಕೊಂಡು ಮೇಲ್ಗಡೆ ಇರೋವಂಥ ಸಿಪ್ಪಿನ ತಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ನಾವು ಹಾಕ್ಕೊಬೇಕು. ಸೊ ಅದು ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ನಾವು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ ಮತ್ತು ಇದಿಷ್ಟನ್ನು ನಾವು ರುಬ್ಕೊಂಡಿರ್ತೀವಲ್ಲ, ಆಲ್ಮೋಸ್ಟ್ ನಾವು ಬಿರಿಯಾನಿ ಹೇಗೆ ಮಾಡ್ತೀವೋ ಅದೇ ಥರನೇ ಆ ಮಸಾಲೆ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿರಿಯಾನಿ ಮಸಾಲೆನ ಹಾಕಿದ್ದೀನಿ ನಾನು, ಸ್ವಲ್ಪ ಅಷ್ಟೇ, ಒಂದು 1/2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕಿ ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 3 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಹಾಕ್ಕೊಂಡು ಆಗಿದ್ಮೇಲೆ ಉಪ್ಪೆಲ್ಲ ನೀಟಾಗಿ ನೋಡಿಕೊಂಡು ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆನಾ ಅಂತ ನೋಡ್ಕೊಂಡು ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ನಾನು ಒಂದೇ ವಿಷಲ್ ಓಡಿಸ್ತೀನಿ, ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡು. ಸೊ ತುಂಬಾ ಚೆನ್ನಾಗಿತ್ತು ಒಂದೇ ವಿಷಲ್ ಓಡಿಸಿದ್ದು. ಸೇಮ್ ಚಿಕನ್ ಮತ್ತು ಮಟನ್ ಬಿರಿಯಾನಿ ಯಾವ ಥರ ಇರುತ್ತೋ ಅದೇ ಥರನೇ ಟೇಸ್ಟ್ಫುಲ್ಲಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಆಯಿತಾ. ಮತ್ತು ನನ್ನ ಮಗುಗೆ ಈ ಥರ ಒಂದು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿದ್ದೆ. ಸೊ ಅವನಿಗೆ ಸ್ವಲ್ಪ ಖಾರ ಅಂತ ಅನಿಸಿದರೆ ಸ್ವಲ್ಪ ಈ ಥರ ದ್ರಾಕ್ಷಿ ಮೇಲ್ಗಡೆ ಹಾಕಿದರೆ ಅದನ್ನು ಮಿಕ್ಸ್ ಮಾಡಿಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತಂದೇಳಿ ನಾನು ಮೇಲ್ಗಡೆ ದ್ರಾಕ್ಷಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಆ್ಯಪಲ್ನ ಕಟ್ ಮಾಡಿ ಮೇಲ್ಗಡೆ ಸಿಪ್ಪಿನ ತೆಗೆದು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ನೆಕ್ಸ್ಟ್ ಈ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೆ. ಸೊ ಇದನ್ನು ನಾನು ಯಾವುದ್ರಲ್ಲಿ ತೊಗೊಂಡೆ ಏನು ಅಂತಂದೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಸೊ ಈ ಒಂದು ಡ್ರೆಸ್ ಏನಾದರೂ ಬೇಕು ಅಂತ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ವಿಡಿಯೋಗೆ ನೆಕ್ಸ್ಟ್ ಈ ಒಂದು ಡ್ರೆಸ್ ವಿಡಿಯೋಗೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ ನಾನು ನಿಮಗೆ ಈ ಒಂದು ಡ್ರೆಸ್ಸಿಂದು ಲಿಂಕ್ನ ಕಳಿಸ್ತೀನಿ. ಸೊ ನೀವು ಕೂಡ ಬೈ ಮಾಡ್ಬೋದು. ಈ ಕಲರ್ ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರು ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನಗೆ ಇದು
ಸೈಜ್ ಎಕ್ಸೆಲ್ ತೊಗೊಂಡಿದ್ದೆ ನಾನು, ಸ್ವಲ್ಪ ಇಡ್ಸ್ಕೋಬೋದು ಅಂತಂದೇಳಿ. ನೋಡಿ ಎಷ್ಟು ಲೂಸ್ ಆಗ್ತಾ ಇದೆ ಅಂತಂದೇಳಿ. ಸೊ ಎಕ್ಸೆಲ್ ತೊಗೊಂಡಿದ್ದೆ ಅಂತಂದೇಳಿ ನಾನು ಸ್ವಲ್ಪ ಇಡ್ಸ್ಕೋಬೇಕು, ಆದ್ರೂ ಹಂಗೆ ಹಾಕ್ಕೊಂಡಿದ್ದೆ. ಏನು ಏನು 20? ಓಕೆ ಫ್ರೆಂಡ್ಸ್, ಬಾಯ್.